ಅರೆ, ಅಣ್ಣ ತಮ್ಮನ ಸಂಬಂಧ ಬೆಲೆ ಗೊತ್ತಾಗ್ಬೇಕಂದ್ರೆ ರಾಮಾಯಣ ಓದ್ರಿ. ಸಂಬಂಧದ ಬೆಲೆ ಗೊತ್ತಾಗ್ಬೇಕಂದ್ರೆ ರಾಮಾಯಣ ಓದಿ. ರಾಮ ಚಿತ್ರಕೂಟದ ಕಾಡಿನಲ್ಲಿ ಪ್ರವೇಶ ಮಾಡ್ತಾನೆ. ಆವಾಗ ಚಿತ್ರಕೂಟದಲ್ಲಿ ಪ್ರವೇಶ ಮಾಡಿದಾಗ ವನದೇವಿ ಪ್ರತ್ಯಕ್ಷ ಆಗಿ ಕೇಳ್ತಾಳೆ ರಾಮನಿಗೆ, ನನ್ನ ಕಾಡಿನಲ್ಲಿ ನೀವು ಪ್ರತ್ಯಕ್ಷ ಆಗಿದ್ದೀರಾ, ನನ್ನಿಂದ ಏನು ಸಹಾಯ ಬೇಕು, ಏನು ಸಹಾಯ ಮಾಡಲಿ ಅಂತ ಹೇಳಿ. ರಾಮ ಹೇಳ್ತಾನೆ, ನನಗೆ ನಿನ್ನಿಂದ ಯಾವ ಸಹಾಯನೂ ಬೇಕಾಗಿಲ್ಲ ತಾಯಿ, ಆದರೆ ಯಾವ ರಸ್ತೆಯಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಲ್ಲ ಆ ರಸ್ತೆಯಲ್ಲಿ ಮುಳ್ಳುಗಳಿವೆ, ಅವೆಲ್ಲ ತೆಗೆದುಹಾಕು ಅಂತ ಹೇಳಿ. ವನದೇವಿ ಕೇಳ್ತಾಳೆ, ನೀವು ಬಂದುಬಿಟ್ಟಿದ್ದೀರಾ, ಅವಕರನ್ನ ತೆಗೆಯೋ ಅವಶ್ಯಕತೆ ಏನಿದೆ ಅಂತ ಹೇಳಿ. ಆವಾಗ ರಾಮ ಹೇಳ್ತಾನೆ, ನನಗೇನು ಇಲ್ಲ, ನಾನು ಬಂದುಬಿಟ್ಟಿದ್ದೀನಿ, ಆದರೆ ನನ್ನ ಹುಡುಕೊಂಡು ನನ್ನ ತಮ್ಮ ಭರತ ಅದೇ ರಸ್ತೆಯಲ್ಲಿ ಬರ್ತಾನೆ ತಾಯಿ, ಅವನಿಗೆ ಮುಳ್ಳು ಚುಚ್ಚಿ ನೋವಾಗಬಾರ್ದು, ಅದಕ್ಕೆ ತೆಗಿ ಅಂತ ಹೇಳ್ತಾನೆ. ನೋಡಿ, ರಾಮ ಹೇಳ್ತಾನೆ ವನದೇವಿಗೆ. ವನದೇವಿ ಹೇಳ್ತಾಳೆ, ಯಥಾಜ್ಞಾ ಪ್ರಭು ಅಂತ ಹೇಳಿ, ನಿನ್ನ ಆಜ್ಞೆ ನಾನು ತೆಗಿಸ್ತೀನಿ, ಆದರೆ ನಂದೊಂದು ಪ್ರಶ್ನೆ ಇದೆ ಅಂತ ಹೇಳಿ. ಅಯೋಧ್ಯಾಪತಿಯಾದ ರಾಮನ ತಮ್ಮ ಕೇವಲ ಒಂದು ಮುಳ್ಳಿಂದ ನೋವಾಗುತ್ತೆ ಅಂದರೆ ನಂಬಲಿಕ್ಕೆ ಸಾಧ್ಯನಾ ಅಂತ ಹೇಳಿ ವನದೇವಿ ಪ್ರಶ್ನೆ ಮಾಡ್ತಾಳೆ ರಾಮನಿಗೆ. ಅವಾಗ ರಾಮ ಹೇಳ್ತಾನೆ, ಅವನದು ವಜ್ರ ಶರೀರ ನನ್ನ ತಮ್ಮ ಭರತನದ್ದು, ವಜ್ರಾಯುಧವೇ ಅವನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ರಸ್ತೆಯಲ್ಲಿ ಅವನು ನಡ್ಕೊಂಡು ಬರ್ತಾನೆ, ಒಂದೇ ಒಂದು ಮುಳ್ಳು ಅವನಿಗೆ ಚುಚ್ಚಿದ್ರೂ ಅವನು ಇದನ್ನು ನೋಡಿ ನೆನೆಸ್ಕೊಂಡು ದುಃಖ ಪಡ್ತಾನೆ, ನನ್ನ ಅಣ್ಣ ಇದೇ ರಸ್ತೆಯಲ್ಲಿ ಹೋಯಿತು, ಅವನಿಗೆ ಎಷ್ಟು ನೋವಾಗಿರಬಾರ್ದು ಅಂತ ಹೇಳಿ. ಆ ನೋವಿನ ಮುಂದೆ ಯಾವುದು ಅಲ್ಲ ತಾಯಿ ಅಂತ ಹೇಳಿ ರಾಮ ಹೇಳ್ತಾನೆ. ಇದು ಅಣ್ಣ ತಮ್ಮರ ಸಂಬಂಧ.